ಇವತ್ತು ಒಳ ಮೀಸಲಾತಿ ಹೋರಾಟ ರಸ್ತೆಗಿಳಿತ್ತು. ಪ್ರಮುಖವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕೋರವ ಸೇರಿದಂತೆ ಬೇರೆ ಬೇರೆ ಸಮುದಾಯ, ಪ್ರಮುಖವಾಗಿ ಅಲಮಾರಿಗಳು, ಬಂಜಾರ, ಬೋವಿ ಎಲ್ಲ ಸಮುದಾಯದವರು ಈ ಒಳ ಮೀಸಲಾತಿ ಸರಿಯಾಗಿ ಸರ್ಕಾರ ಮಾಡಿಲ್ಲ ಅಂತ ನಿರಂತರವಾಗಿ ಆರೋಪ ಮಾಡಿದರು. ಇವತ್ತು ಎಲ್ಲ ಸಮುದಾಯದ ನಾಯಕರು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇರುವಂಥದ್ದು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ, ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಒಂದು ಒತ್ತಾಯ. ಇದರ ಜೊತೆಗೆ ಹೋರಾಟ ಆರಂಭದಲ್ಲಿ ಶಾಂತವಾಗಿತ್ತು. ಯಾವಾಗ ಸರ್ಕಾರ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂಥ ಆರೋಪ ಕೇಳಿಬಂತು, ದೊಡ್ಡ ಹೈ ಡ್ರಾಮಾನೇ ಸೃಷ್ಟಿಯಾಯಿತು. ಕೆಲವರು ಟೈರ್ಗೆ ಬೆಂಕಿ ಹಚ್ಚಿದ್ರೆ ಮತ್ತೆ ಮಹಿಳೆಯೊಬ್ಬಳು ಡೀಸೆಲನ್ನು ಸುರಿದುಕೊಂಡು ದೊಡ್ಡ ಹೈ ಡ್ರಾಮಾಕ್ಕೆ ಕಾರಣವಾಯಿತು. ಅದರ ಜೊತೆಗೆ ಸರ್ಕಾರ, ಪ್ರಮುಖವಾಗಿ ಮುಖ್ಯಮಂತ್ರಿ ಕಚೇರಿ ಅಥವಾ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಹಾಗೂ ಪೊಲೀಸರ ನಡುವೆ ದೊಡ್ಡ ಮಾತಿನ ಚಕಮಕಿ ಕೂಡ ನಡೆಯಿತು. ಮೀಸಲಾತಿಯಲ್ಲಿ ಅನ್ಯಾಯ, ಫ್ರೀಡಂ ಪಾರ್ಕ್ನಲ್ಲಿ ಹಂಗಾಮ. ಬ್ಯಾರಿಕೇಡ್ ಕಿತ್ತು ರಂಪಾಟ, ಡೀಸೆಲ್ ಸುರಿದು ಹೈ ಡ್ರಾಮಾ. ಅನ್ಯಾಯ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಖಂಡಿಸಿ ಸರ್ಕಾರದ ವಿರುದ್ಧ ವಿವಿಧ ಸಮುದಾಯಗಳು ಸಮರ ಸಾರಿದ್ವು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಮುದಾಯಗಳ ಸಿಟ್ಟು ನೆತ್ತಿಗೇರುವಂತೆ ಮಾಡಿತ್ತು. ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದು ಭಾರೀ ಹೈಡ್ರಾಮವೇ ನಡೆಯಿತು. ಪ್ರತಿಭಟನಾಕಾರರಿಂದ ಬ್ಯಾರಿಕೇಡ್ ಕಿತ್ತು ರಂಪಾಟ. ಇದಿಷ್ಟೇ ಅಲ್ಲ, ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ರಸ್ತೆ ಮಧ್ಯೆ ಬ್ಯಾರಿಕೇಡ್ ಹಾಕಿದ್ರು. ಇದಕ್ಕೆ ಕೇರ್ ಮಾಡದ ಪ್ರತಿಭಟನಾಕಾರರು ರೊಚ್ಚಿಗೆದ್ರು. ಬ್ಯಾರಿಕೇಡ್ ಅನ್ನೆಲ್ಲ ತಳ್ಳಾಡಿದ್ರು. ಇನ್ನು ತಲೆಯನ್ನ ಬೋಳಿಸಿಕೊಳ್ಳುವ ಮೂಲಕ ಪ್ರತಿಭಟನಾಕಾರರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ತಡೆಯೋಕೆ ಬಂದ ಪೊಲೀಸರ ವಿರುದ್ಧವೂ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ಕದಲೋದಿಲ್ಲ ಅಂತ ರಸ್ತೆ ಮೇಲೆ ಕುಳಿತರು. ಪ್ರತಿಭಟನೆ ವೇಳೆ ಸ್ಕೂಟರ್ ಸಮೇತ ಮಹಿಳೆ ಪರದಾಟ. ಪ್ರತಿಭಟನೆ ವೇಳೆ ರಸ್ತೆಯಲ್ಲಿ ಹೋಗ್ತಿದ್ದ ಮಹಿಳೆಯೋರ್ವರು ಪರದಾಡಿದ್ರು. ಭಯದ ವಾತಾವರಣವೇ ನಿರ್ಮಾಣವಾಗಿತ್ತು. ಪ್ರತಿಭಟನಾಕಾರರು ಮಹಿಳೆಯ ಮೇಲೆಯೇ ಬಿದ್ರು. ಪರಿಸ್ಥಿತಿ ನಿಯಂತ್ರಿಸೋಕೆ ಹರಸಾಹಸ ಪಡೋ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಪ್ರಸನ್ನ ಜೊತೆ ಸುನೀಲ್, ಟಿವಿ9 ಬೆಂಗಳೂರು.